ಆತ್ಮೀಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ಬೈಬಲ್ ಸ್ಟಡಿ ಕಾರ್ಯಕ್ರಮದಲ್ಲಿ ನಾವುಗಳು ಜಲಪ್ರಳಯಕ್ಕಿಂತ ಮುಂಚಿನ ಕಾಲ ಅನ್ನುವಂಥದ್ರ ವಿಷಯದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಗ್ರಂಥದ ಮೂಲಕ ನಾವು ಪಡೆದುಕೊಂಡಿದ್ವಿ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 14ನೇ ವಚನದವರೆಗೆ ಜಲಪ್ರಳಯಕ್ಕಿಂತ ಮುಂಚಿನ ಕಾಲ ಅನ್ನುವಂಥದ್ದರ ಒಂದು ಶೀರ್ಷಿಕೆಯ ಅಡಿಯಲ್ಲಿ ವಿಷಯಗಳನ್ನು ನಾವು ಸಂಗ್ರಹಿಸಿದ್ವಿ. ಸೊ ಈಗ ನಾವು ಮುಂದುವರೆದ ಅಧ್ಯಯನದ ಭಾಗವಾಗಿ ಜಲಪ್ರಳಯದ ನಂತರದ ಕಾಲ ಅನ್ನುವಂಥದ್ದನ್ನು ನಾವಿವತ್ತು ಸ್ಟಡಿ ಮಾಡೋಣ. ಜಲಪ್ರಳಯದ ನಂತರದ ಕಾಲ ಎಲ್ಲಿಂದ ಎಲ್ಲಿವರೆಗೆ ಈ ಜಲಪ್ರಳಯದ ನಂತರದ ಕಾಲ ಅಂತಂದ್ರೆ, ಜಲಪ್ರಳಯದಿಂದ ಅಬ್ರಹಾಮನನ್ನು ಕರೆಯುವವರೆಗೆ ಅಂತೇಳಿ ಇನ್ನೂ ವಿವರವಾಗಿ ಅರ್ಥೈಸಿಕೊಳ್ಬೇಕು ಅಂತಂದ್ರೆ, ದೇವರು ನೋಹನನ್ನ ನಾವೆಯೊಳಗಿಂದ ಹೊರಗಡೆ ಕರೆದ ದಿನ ಮೊದಲುಗೊಂಡು ಅಬ್ರಹಾಮನನ್ನ ಕರೆಯುವವರೆಗೆ ಅಂದ್ರೆ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 10ನೇ ವಚನದಿಂದ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 26ನೇ ವಚನದವರೆಗೆ ಜಲಪ್ರಳಯದ ನಂತರದ ಕಾಲ ಅಂತೇಳಿ ನಾವು ಪರಿಗಣಿಸ್ತೇವೆ. ಇದರ ಒಂದು ಕಾಲಮಾನ ಬಂದುಬಿಟ್ಟು ಕ್ರಿಸ್ತಪೂರ್ವ 2348ರಿಂದ 1921. ಒಟ್ಟು ವರ್ಷಗಳು ಅಂತಂದ್ರೆ 427 ವರ್ಷಗಳ ಅವಧಿಯನ್ನ ಈ ಅಧ್ಯಾಯಗಳಲ್ಲಿ ನಾವುಗಳು ಗಮನಿಸ್ತೇವೆ. ಸೊ ಹಾಗಾಗಿ ಜಲಪ್ರಳಯದ ನಂತರದ ಕಾಲ ಬಹಳ ವಿಶೇಷವಾದಂತಹ ಘಟನಾವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಕಾಲ ಈ ಜಲಪ್ರಳಯದ ನಂತರದ ಕಾಲ. ಇದು ಎರಡನೆಯ ಆರಂಭ ಎಂಬುದಾಗಿಯೂ ಕೂಡ ಅನೇಕ ಬೈಬಲ್ ಪಂಡಿತರು ಅಂತ ಕರೆಸ್ಕೊಳ್ತಕ್ಕಂಥವರು ಕರೀತಾರೆ. ಇದು ಎರಡನೆಯ ಆರಂಭ ಅಂದ್ರೆ ಮೊದಲನೇ ಆರಂಭ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯ ದಿನದ ಮೊದಲುಗೊಂಡು ಜಲಪ್ರಳಯದವರೆಗೂ ಕೂಡ ಅದು ಮೊದಲನೆಯ ಆರಂಭ. ಜಲಪ್ರಳಯದ ನಂತರ ಇದು ಎರಡನೆಯ ಆರಂಭ ಎಂಬುದಾಗಿ ಅನೇಕ ಬೈಬಲ್ ಅಧ್ಯಯನ ಮಾಡ್ತಕ್ಕಂತಹ ಇತಿಹಾಸಕಾರರು ಮತ್ತು ಬೈಬಲ್ ತಜ್ಞರು ಹೇಳುತ್ತಕ್ಕಂತಹ ಒಂದು ಸಹಜವಾದಂಥ ಮಾತು. ವಾಸ್ತವದಲ್ಲಿ ಇದು ಎರಡನೇ ಆರಂಭವೇ ಆಗಿದೆ. ಅಂದ್ರೆ ಮೊದಲಿದ್ದದ್ದೆಲ್ಲವೂ ಕೂಡ ಮಾನವನ ಅಜ್ಞಾನದಿಂದಾಗಿ, ಮಾನವನು ತನ್ನ ಆಲೋಚನೆಗಳಲ್ಲಿ, ತನ್ನ ಬದುಕಿನ ಕ್ರಿಯೆಗಳಲ್ಲಿ ನಡೆಸ್ತಕ್ಕಂಥದ್ದೆಲ್ಲವೂ ಕೂಡ ಬರೀ ಕೆಟ್ಟದ್ದಾಗಿರುವುದನ್ನ ದೇವರು ನೋಡಿ ಆತನು ಮನುಷ್ಯನನ್ನ ಉಂಟು ಮಾಡಿದ್ದಕ್ಕೆ ನೊಂದುಕೊಂಡು ಜಲಪ್ರಳಯದ ಮೂಲಕ ಎಲ್ಲವನ್ನು ಕೂಡ ನಾಶ ಮಾಡಿದ್ದನ್ನ ನಾವು ಆ ಒಂದು ಮೊದಲನೆಯ ಆರಂಭದಲ್ಲಿ ನಾವು ಗಮನಿಸಿದ್ದೇವೆ. ಇನ್ನು ಎರಡನೆಯ ಆರಂಭ ಇದು ಬಹಳ ವಿಶೇಷವಾದಂಥ ಒಂದು ಆರಂಭ ಅಂತೇಳಿ ನಾವು ಗಮನಿಸ್ತೇವೆ. ಎರಡನೇ ಆರಂಭ ಇಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 15ನೇ ವಚನದಿಂದ 9ನೇ ಅಧ್ಯಾಯ 29ನೇ ವಚನದವರೆಗೆ ಈ ಒಂದು ಎರಡನೇ ಆರಂಭ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 15ನೇ ವಚನದಿಂದ 9ನೇ ಅಧ್ಯಾಯ 29ನೇ ವಚನದವರೆಗೆ ಈ ಎರಡನೇ ಆರಂಭ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 15ನೇ ವಚನದಲ್ಲಿ, ಆಗ ದೇವರು ನೋಹನಿಗೆ, ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ ಅಂತೇಳಿ ಕರೆಯುವಂಥದ್ದರಿಂದ ಪ್ರಾರಂಭ ಆಗುವಂತಹ
ಎರಡನೆಯ ಆರಂಭ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಇಷ್ಟಕ್ಕೂ ಈ ಎರಡನೆಯ ಆರಂಭದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಘಟನೆಗಳನ್ನು ನಾವು ಒಂದ್ಸಾರಿ ಗಮನಿಸಿದ್ರೆ, ನೋಹನನು ದೇವರ ಒಂದು ಕರೆಯುವಿಕೆಗೆ ವಿಧೇಯನಾಗಿ ನಾವೆಯಿಂದ ಹೊರಗಡೆ ಬಂದ ಮೇಲೆ ಆತನು ಮಾಡಿದಂತಹ ಮೊದಲನೆಯ ಕೆಲಸ ಏನು ಅಂತಂದ್ರೆ, ನಂಬರ್ 1, ಆತನು ಯಜ್ಞವೇದಿಯನ್ನ ಕಟ್ಟುವಂಥದ್ದನ್ನ, ಆ ಯಜ್ಞವೇದಿಯ ಮೇಲೆ ಎಲ್ಲ ಶುದ್ಧವಾದಂತಹ ಪಶು ಪಕ್ಷಿ ಜಾತಿಗಳಲ್ಲಿ ಆತನು ದೇವರಿಗೆ ಯಜ್ಞವನ್ನಾಗಿ ಸಮರ್ಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ನೋಹ ಎಂಥ ಒಂದು ಕೃತಜ್ಞತೆಯ ಭಾವದಿಂದ ಆ ಒಂದು ಕಾರ್ಯವನ್ನ ಮಾಡಿದನೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ದೇವರು ತನ್ನಗೆ ತೋರಿಸಿದಂಥ ಒಂದು ಕೃಪೆ, ದೇವರು ತನ್ನನ್ನು ಸಂರಕ್ಷಿಸಿದಂತಹ ವಿಧಾನ, ಆತನ ಕಣ್ಣು ಮುಂದೆನೆ ಆತನ ಒಂದು ವೈಯಕ್ತಿಕ ಜೀವಿತದ ಅನುಭವದಲ್ಲೇ ಮರಣದ ಬಾಯೊಳಗಿಂದ ಪಾರಾಗಿ ಬಂದಂತಹ ಒಂದು ಅನುಭವವನ್ನು ಹೊಂದಿದಂತಹ ನೋಹ, ತನ್ನ ಕಣ್ಣು ಮುಂದೆನೆ ಅನೇಕರು ಜಲಪ್ರಳಯದಿಂದ ಪ್ರಾಣಗಳನ್ನ ಕಳೆದುಕೊಳ್ತಾ ಇದ್ದಾರೆ. ತಾನಿರ್ತಕ್ಕಂಥ ನಾವೇ ಭಯಂಕರವಾದಂತಹ ಭೀಕರವಾದಂತಹ ಅಲೆಗಳ ಒಡೆತಕ್ಕೆ ಒಳಪಟ್ಟು ಸುರಕ್ಷಿತವಾಗಿ ತಮ್ಮ ಪ್ರಾಣಗಳನ್ನ ಕಾಪಾಡುವುದರಲ್ಲಿ, ತಮ್ಮ ಜೊತೆಗಿದ್ದಂತಹ ಪ್ರಾಣಿ ಪಕ್ಷಿಗಳ ಜೀವ ಜಂತುಗಳ ಪ್ರಾಣವನ್ನು ಕಾಪಾಡುವುದರಲ್ಲಿ ನಾವೇ ಎಂಥ ಒಂದು ಸುಸ್ಥಿರವಾದಂತಹ ಒಂದು ಕಾರ್ಯವನ್ನ ಅದು ನಡೆಸಿ ತನ್ನ ಪ್ರಾಣಗಳನ್ನ ಕಾಪಾಡಿದಂತಹ ಒಂದು ದೇವರ ಮಹಾ ಕೃಪೆಯನ್ನ, ದೇವರ ಒಂದು ಕಾಪಾಡುವಿಕೆಯನ್ನ ನೋಹನನ್ನು ಗಮನಿಸಿ, ದೇವರು ಈ ರೀತಿ ಯಜ್ಞನ ಅರ್ಪಿಸು ಅಂತೇಳ್ಬಿಟ್ಟು ಹೇಳದೆ ಇದ್ರೂ ಕೂಡ ದೇವರ ಉಪಕಾರಗಳನ್ನು ನೆನೆಸಿ, ದೇವರ ಕಾರ್ಯಕ್ರಮಗಳನ್ನು ಅವಲೋಕನೆ ಮಾಡಿ, ಅವುಗಳೆಡೆಗೆ ಕೃತಜ್ಞತೆ ಭಾವನೆಯಿಂದ ಎಲ್ಲ ಶುದ್ಧವಾದಂತಹ ಪಶು ಪಕ್ಷಿ ಜಾತಿಗಳಲ್ಲಿ ಆತನು ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಯಜ್ಞವನ್ನು ಸಮರ್ಪಿಸುವಂಥದ್ದನ್ನು ನಾವು ಜಲಪ್ರಳಯದ ನಂತರದ ಕಾಲದಲ್ಲಿ ನಾವು ಗಮನಿಸ್ತೇವೆ. ಇನ್ನು ವಿಶೇಷವಾಗಿ ಜಲಪ್ರಳಯದ ನಂತರದ ಕಾಲದಲ್ಲಿ ನಡೆದಂಥ ಒಂದು ಘಟನಾವಳಿಗಳು ಏನು ಅಂತಂದರೆ, ದೇವರು ನೋಹನೊಟ್ಟಿಗೆ ಮಾಡಿಕೊಂಡಂಥ ಒಂದು ಒಡಂಬಡಿಕೆ, ದೇವರು ತನ್ನಲ್ಲಿ ತಾನೇ ಅಂದುಕೊಂಡಂತಹ ತೆಗೆದುಕೊಂಡಂತಹ ನಿರ್ಣಯಗಳನ್ನು ಕೂಡ ನಾವುಗಳು ಜಲಪ್ರಳಯದ ನಂತರದ ಒಂದು ಕಾಲದಲ್ಲಿ ನಾವು ಗಮನಿಸ್ತೇವೆ. ಅದರಲ್ಲಿ ನಂಬರ್ 1, ಜಲಪ್ರಳಯದಿಂದ ಇನ್ನು ಮೇಲೆ ಎಲ್ಲ ಒಂದು ಪ್ರಾಣಿಗಳು ಜೀವಜಂತುಗಳು ನಾಶ ಆಗೋದಿಲ್ಲ ಅಂತೇಳಿ ದೇವರು ತನ್ನಲ್ಲಿ ತಾನೇ ನಿರ್ಧಾರ ಮಾಡಿಕೊಂಡದ್ದನ್ನ ನಾವು ವಚನ ಭಾಗಗಳಲ್ಲಿ ಗಮನಿಸ್ತೇವೆ. 8ನೇ ಅಧ್ಯಾಯದಲ್ಲಿ ದೇವರು ಇನ್ನು ಮೇಲೆ ನಾನು ಮನುಷ್ಯ ಜಾತಿಯನ್ನ, ಸಕಲ ಭೂಜಂತುಗಳನ್ನ, ಅವುಗಳನ್ನು ಕುರಿತು ನಾನು ಮಾಡುವಂತ ಸ್ಥಿರ ಪ್ರತಿಜ್ಞೆ ಏನು ಅಂತಂದ್ರೆ, ಆ ಪ್ರತಿಜ್ಞೆ ಯಾವುದು ಅಂತಂದ್ರೆ, ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಜಲಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿ ಅದಕ್ಕೆ ಗುರುತಾಗಿ ಒಂದು ಮುಗಿಲು ಬಿಲ್ಲನ್ನ ದೇವರು ನೇಮಿಸಿದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಜಲಪ್ರಳಯದ ನಂತರ ನಡೆದಂತಹ ಒಂದು ಘಟನಾವಳಿಗಳನ್ನ ನಾವು ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ನಂಬರ್ 1, ದೇವರು ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಆ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ ಜಲಪ್ರಳಯದಿಂದ ಎಲ್ಲಾ ಪ್ರಾಣಿಗಳು ನಾಶವಾಗುವುದಿಲ್ಲ ಅಂತೇಳಿ ಒಂದು. ಎರಡನೇದ್ದು, ಅವರನ್ನು ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತಾನೆ ಅಂತಂದ್ರೆ, 9ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಚನದಲ್ಲಿ, ದೇವರು ನೋಹನನ್ನು ಅವನ ಮಕ್ಕಳನ್ನೂ ಆಶೀರ್ವದಿಸಿ ಅವರಿಗೆ ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವ ಜಂತುಗಳು ನಿಮಗೆ ಆಹಾರವಾಗುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನೂ ಕೊಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥದ್ದು.
ದೇವರು ಅವ್ರನ್ನ ಆಶೀರ್ವಾದ ಮಾಡಿ ನೀವು ಸಂಖ್ಯೆಯಲ್ಲಿ ನಾಣ್ಯತೆಯಲ್ಲಿ ನೀವು ಅಭಿವೃದ್ಧಿ ಹೊಂದಿರಿ. ಒಂದು. ಎರಡನೇದ್ದು, ಇನ್ನು ವಿಶೇಷವಾಗಿ ನಿಮಗೆ ಯಾವ ರೀತಿ ಆಹಾರಕ್ಕೋಸ್ಕರ ನಾನು ಕಾಯಿ ಪಲ್ಯಗಳನ್ನು ಸಸ್ಯಾಹಾರವನ್ನು ನಿಮಗೆ ಕೊಟ್ಟಿದ್ದೀನೋ ಅದೇ ರೀತಿಯಾಗಿ ಮಾಂಸಾಹಾರವನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಅದರ ಒಂದು ಕಂಡೀಷನ್. ಏನ ಕಂಡೀಷನ್ ಅಂತಂದರೆ, ರಕ್ತವನ್ನು ನೀವು ಭುಜಿಸಬಾರ್ದು. ಪ್ರಾಣಿಯ ದೇಹದೊಳಗಿರುವಂತಹ ರಕ್ತವನ್ನು ನೀವು ಸಂಪೂರ್ಣವಾಗಿ ಹೊರಹಾಕಿ ಮಾಂಸವನ್ನು ನೀವು ತಿನ್ನಬೇಕೇ ಹೊರತು ರಕ್ತವನ್ನು ನೀವು ಭುಜಿಸಬಾರದು. ಯಾಕೆಂತಂದರೆ ರಕ್ತ ಅದು ಜೀವ ಅಂತ ಹೇಳ್ತಾನೆ. ಮನುಷ್ಯನ ಪ್ರಾಣಕ್ಕೆ ಆಧಾರ ಯಾವುದು ಅಂತಂದರೆ ರಕ್ತ. ಹಾಗಾಗಿ ರಕ್ತವನ್ನು ದೇವರು ಬಹಳ ವಿಶೇಷವಾದ ರೀತಿಯಲ್ಲಿ ಪರಿಗಣಿಸಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಕೂಡ ಜಗದುತ್ಪತ್ತಿಗೆ ಮೊದಲೇ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ರಕ್ತವನ್ನು ಆತನು ನೇಮಿಸಿರೋದ್ರಿಂದ ರಕ್ತದ ವಿಷಯದಲ್ಲಿ ಬಹಳ ಜಾಗರೂಕತೆಯನ್ನು ಪರಮ ತಂದೆ ಆಲೋಚಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಅವರನ್ನು ಈ ರೀತಿಯಾಗಿ ಆಶೀರ್ವದಿಸಿ ಈ ರೀತಿಯಾದಂಥ ಆಹಾರವನ್ನು ಅವರಿಗೆ ಭುಜಿಸುವುದಕ್ಕೆ ಅನುಮತಿಯನ್ನು ಕೊಟ್ಟು, ಇನ್ನೂ ವಿಶೇಷವಾಗಿ ಏನು ಮಾಡ್ತಾನೆ ಅಂತಂದರೆ 5ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 5ನೇ ವಚನದಲ್ಲಿ, ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯಿ ತೀರಿಸುವೆನು. ಮೃಗವಾಗಿದ್ದರೆ ಅದಕ್ಕೂ, ಮನುಷ್ಯನಾಗಿದ್ದರೆ ಹತವಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯಿ ತೀರಿಸುವೆನು ಎಂದು ತಿಳಿದುಕೊಳ್ಳಿರಿ. ನರಹತ್ಯವು ಸಹೋದರಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರೂ ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಂದು ವಿಶೇಷವಾದಂಥದ್ದನ್ನು ದೇವರು ಏನು ಜಾರಿಗೆ ತರ್ತಾ ಇದ್ದಾನೆ ಅಂತಂದರೆ, ಮಾನವನ ಹತ್ಯೆಗೆ ಮರಣದಂಡನೆ ವಿಧಿಸುವುದರ ಮೂಲಕ ಮಾನವನ ಜೀವಿತದ ಒಂದು ವಿಶೇಷತೆಯನ್ನು ದೇವರು ಜಾರಿಗೆ ತರ್ತಾ ಇದ್ದಾನೆ. ಅಂದರೆ ಮಾನವ ಒಂದು ಜೀವಿತ ಎಷ್ಟು ಇಂಪಾರ್ಟೆಂಟು. ಮನುಷ್ಯನನ್ನು ಸಾಯಿಸುವಂಥದ್ದು ಅದು ಮಾನವ ಹತ್ಯೆ. ಅದು ಯಾಕೆಂತಂದರೆ ನಿನ್ನ ಹಾಗೆ ಇರ್ತಕ್ಕಂಥ ಮನುಷ್ಯ ಯಾರ ಹೋಲಿಕೆಯಲ್ಲಿ ಯಾರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ ಅಂತಂದರೆ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿರುವುದರಿಂದ ನಿನ್ನಂತೆಯೇ ನಿನ್ನ ನೆರೆಯವನನ್ನು ನೀನು ಪ್ರೀತಿಸಬೇಕೇ ಹೊರತು ನಿನ್ನ ಸಹೋದರನನ್ನು ನಿನ್ನ ನೆರೆಯವನನ್ನು ನೀನು ಯಾವುದೇ ಕಾರಣಕ್ಕೂ ನೀನು ಹತ್ಯೆ ಮಾಡಬಾರದು ಅನ್ನುವಂತಹ ಒಂದು ಆಜ್ಞೆಯನ್ನು ಜಾರಿಗೆ ತಂದು ಮಾನವನ ಒಂದು ಜೀವಿತದ ಒಂದು ವಿಶೇಷತೆಯನ್ನು ಆತನು ಇಲ್ಲಿ ತೋರಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಅದಕ್ಕೆ ಬಹಳ ಚಂದವಾಗಿ ದೇವರು ಸ್ಪಷ್ಟಪಡಿಸ್ತಾನೆ. ಏನಂತಂದರೆ, ನರಹತ್ಯವು ಸಹೋದರ ಹತ್ಯವಲ್ಲವೇ? ನರಹತ್ಯೆ ಅನ್ನುವಂಥದ್ದು ಸಹೋದರನ ಹತ್ಯೆ ಅದು. ಹಾಗಾಗಿ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅನೇಕ ದೇವರ ರಾಜ್ಯದ ವಿಷಯವನ್ನು ಕುರಿತು ಆತನು ಪ್ರಬೋಧಿಸುವಂತಹ ಉಪದೇಶಿಸುವಂತಹ ಸಂದರ್ಭದಲ್ಲಿ ಮತ್ತಾಯನ ಬರೆಸುವ ಸುವಾರ್ತೆ 26ನೇ ಅಧ್ಯಾಯ 52ನೇ ವಚನದಲ್ಲಿ, ಯಾರು ಕತ್ತಿಯನ್ನ ತೆಗೆದುಕೊಂಡು ನಿನ್ನಂತೆ ಇರುವಂತಹ ನಿನ್ನ ಸಹೋದರನನ್ನಾಗಲಿ ನರಮನುಷ್ಯನನ್ನಾಗಲಿ ಕೊಲ್ತಾನೋ ಅವನು ಕೂಡ ಕತ್ತಿಯಿಂದ ಕೊಲ್ಲಲ್ಪಡ್ತಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಬಹಳ ಕ್ಲಿಯರ್ ಆಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತೇನಂತಂದ್ರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಸಹೋದರ ಹತ್ಯೆ ಅದು ಪಾಪ. ಯಾಕೆಂದ್ರೆ ನಾವೆಲ್ಲರೂ ಕೂಡ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿರುವುದರಿಂದ ನರಹತ್ಯೆ ಅನ್ನುವಂಥದ್ದು ದೇವರು ಕಡಾಖಂಡಿತವಾಗಿ ಆತನು ಮಾಡಬಾರದು ಅನ್ನುವಂಥದ್ದನ್ನು ಆಜ್ಞಾಪಿಸುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಇದು ಜಲಪ್ರಳಯದ ನಂತರ, ಅಂದರೆ ನೋಹನನು ನಾವೆಯಿಂದ ಹೊರಬಂದ ಮೇಲೆ ನಡೆದಂತಹ ಘಟನೆಗಳು. ಏನು ಅಂತಂದರೆ, ಒಂದು ಯಜ್ಞವೇದಿಯನ್ನು ಕಟ್ತಾನೆ ನೋಹ ಕೃತಜ್ಞತೆಯಿಂದ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸ್ಕೊಂಡು, ದೇವರು ನೀನು ಯಜ್ಞವೇದಿಯನ್ನು ಕಟ್ಟಿ ಯಜ್ಞನ ಅರ್ಪಿಸು ಅಂತ ಹೇಳದೇ ಇದ್ರೂ ಕೂಡ
ದೇವರ ಉಪಕಾರಗಳನ್ನು ನೆನೆಸಿಕೊಂಡು ಪೂರ್ಣ ಹೃದಯದಿಂದ ಕೃತಜ್ಞತೆ ಭಾವನೆಯಿಂದ ದೇವರಿಗೆ ಯಜ್ಞವನ್ನು ಅರ್ಪಿಸುವುದರ ಮೂಲಕ ಆ ಒಂದು ಯಜ್ಞ ಸುವಾಸನೆ ದೇವರಿಗೆ ಘಮಘಮಿಸಲು ದೇವರು ತನ್ನ ಹೃದಯದಲ್ಲಿ ಹೌದು ಮನುಷ್ಯನ ಆಲೋಚನೆಗಳು ಇವು ಹೀಗೆ ಇದ್ದಾವೆ, ಸೊ ಹಾಗಾಗಿ ಇಂಥ ಒಂದು ಭೀಕರವಾದಂಥ ಜಲಪ್ರಳಯವನ್ನ ನಾನು ಇನ್ನು ಮೇಲೆ ಭೂಮಿ ಮೇಲೆ ಯಾವುದೇ ಕಾರಣಕ್ಕೂ ಬರಮಾಡೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನ, ಒಂದು ಒಡಂಬಡಿಕೆಯನ್ನ ದೇವರು ಮಾಡಿದ್ದನ್ನ ನಾವು ಗಮನಿಸ್ತೇವೆ. ಸೊ ಅದಾದ ಮೇಲೆ ದೇವರು ಯಾವ ರೀತಿಯಾಗಿ ಅವ್ರನ್ನ ಆಶೀರ್ವಾದ ಮಾಡ್ತಾನೆ, ಅವರ ಆಹಾರಕ್ಕೋಸ್ಕರ ಏನೆಲ್ಲ ಕೊಡ್ತಾ ಇದ್ದಾನೆ ಊಟ ಮಾಡೋದಕ್ಕೆ, ಮತ್ತು ಮಾನವ ಜೀವಿತದ ಒಂದು ವಿಶೇಷತೆಯನ್ನ ಆತನು ಯಾವ ರೀತಿ ಜಾರಿ ಮಾಡ್ತಾನೆ ಅನ್ನುವಂಥ ಒಂದು ಸಂಗತಿಗಳನ್ನ ನಾವು ಮೊದಲನೆಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಜಲಪ್ರಳಯದ ನಂತರದ ಕಾಲದಲ್ಲಿ ನಡೆದಂತಹ ಮತ್ತೊಂದಿಷ್ಟು ಘಟನೆಗಳನ್ನು ನಾವು ಗಮನಿಸಿದ್ರೆ, ನೋಹನನ ಮಕ್ಕಳ ಮತ್ತು ಆ ಮಕ್ಕಳ ಮುಂದಿನ ಜೀವನ ಅನ್ನುವಂಥದ್ದನ್ನು ಕುರಿತು ನಾವು ಗಮನಿಸ್ತೇವೆ. ಎರಡನೇದಾಗಿ ನೋಹನನ ಮಕ್ಕಳ ಒಂದು ಗುರಿ ಏನು, ಅದರಲ್ಲಿ ಕಾನಾನ್ ಅಂದರೆ ಹಾಮನನ ಸಂತತಿ ಶಪಿಸಲ್ಪಡುವಂಥದ್ದು, ಶೇಮನು ಆಶೀರ್ವದಿಸಲ್ಪಡುತ್ತಾನೆಂಬುದಾಗಿ, ಮತ್ತು ಯಫೇತನು ವಿಸ್ತರಿಸ್ತಾನೆ ಅನ್ನುವಂತಹ ರೀತಿಯಲ್ಲಿ ನೋಹನನು ತನ್ನ ಮಕ್ಕಳಿಗೆ ಆಶೀರ್ವದಿಸುವಂಥದ್ದನ್ನು ನಾವು 9ನೇ ಅಧ್ಯಾಯ 18ನೇ ವಚನದಿಂದ 29ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಸೊ ದೇವರು ಯಾವ ರೀತಿಯಾಗಿ ನೋಹನನ್ನು ಆಶೀರ್ವದಿಸಿ ಕುಟುಂಬಕ್ಕೆ ಒಬ್ಬ ನಾಯಕನಾಗಿ, ದೇವರ ಪಕ್ಷದಲ್ಲಿ ಒಬ್ಬ ನೀತಿವಂತನಾಗಿ ಜೀವಿಸಿದಂತಹ ನೋಹನನ ಜೀವಿತ ಕಾಲದಲ್ಲಿ ದೇವರು ನೋಹನನಿಗೆ ದಯಪಾಲಿಸಿಕೊಟ್ಟಂತಹ 3 ಮಕ್ಕಳಾಗಿರ್ತಕ್ಕಂತಹ ಶೇಮು, ಹಾಮು, ಎಫೆತ್ ಅಂತಕ್ಕಂತಹ ಈ 3 ಜನ ಮಕ್ಕಳಿಗೆ ಯಾವ ರೀತಿಯಾದಂಥ ಆಶೀರ್ವಾದಗಳನ್ನು ಆತನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಈ ಒಂದು 9ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಇಲ್ಲಿ ಬಹಳ ವಿಶೇಷವಾಗಿ ಒಂದು ಘಟನೆ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. 20ನೇ ವಚನದಲ್ಲಿ, ನೋಹನನು ವ್ಯವಸಾಯಗಾರನಾಗಿದ್ದು ಅವನೇ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿ ಅವನು ದ್ರಾಕ್ಷರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಎಫೆತ್ರಿಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಹಾಮನು ಏನ್ ಮಾಡ್ತಾ ಇದ್ದಾನಂತಂದ್ರೆ, ತನ್ನ ತಂದೆಯ ಬೆತ್ತಲೆತನವನ್ನ ತನ್ನ ಸಹೋದರರಿಗೆ ತಿಳಿಸಿ ಆತನ ಒಂದು ಬೆತ್ತಲೆತನವನ್ನ ಅವಮಾನಪಡಿಸುವಂತಹ ರೀತಿಯಲ್ಲಿ ವರ್ತಿಸಿದ್ದೇನೆ ಅನ್ನುವಂಥದ್ದು ನೋಹನನ ಒಂದು ಆಲೋಚನೆ. ಆದರೆ ಶೇಮು ಮತ್ತು ಎಫೆತರು ತಂದೆಯನ್ನ ಯಾವ ರೀತಿ ಅವರು ಗೌರವಿಸಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಹಾಮನಿಂದ ತನ್ನ ತಂದೆಯ ಸ್ಥಿತಿಯನ್ನ ತಿಳಿದಂತಹ ಶೇಮು ಮತ್ತು ಎಫೆತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಒದಿಸಿ ಅವನ ಮಾನವನ್ನು ಕಾಪಾಡಿದವರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದದ್ದನ್ನು ನೋಡಲಿಲ್ಲ. ಅಂದ್ರೆ ಅವರು ತಂದೆಯ ಮಾನವನ್ನ ಅವರು ಬಹಳ ಉನ್ನತವಾದಂತಹ ರೀತಿಯಲ್ಲಿ ಅವರು ಗೌರವಿಸಿದ್ದನ್ನ ಶೇಮು ಮತ್ತು ಎಫೆತರ ಒಂದು ಜೀವಿತದಲ್ಲಿ ಅವರ ಆಲೋಚನೆಗಳನ್ನ ನಾವು ಗಮನಿಸ್ತೇವೆ. ಆದ್ರೆ ಹಾಮನ್ ಏನ್ ಮಾಡ್ತಾ ಇದ್ದಾನಂತಂದ್ರೆ, ಆತನ ತನ್ನ ತಂದೆಯಾದಂಥ ನೋಹನನ ಬೆತ್ತಲೆತನವನ್ನ ಆತನ ತನ್ನ ಅಣ್ಣಂದರಿಗೆ ತಿಳಿಸುವಂಥದ್ದನ್ನ, ತನ್ನ ಸಹೋದರರಿಗೆ ತಿಳಿಸುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ ಒಂದು ಕಾರಣದಿಂದನೋ ಏನೋ ನೋಹ ಆ 3 ಜನ ಮಕ್ಕಳನ್ನು ಆಶೀರ್ವದಿಸುವಾಗ ಅವರಿಗೆ ಈ ರೀತಿಯಾಗಿ ಆತನು ಆಶೀರ್ವಾದ ಮಾಡ್ತಾನೆ. ಏನಂತಂದ್ರೆ, ಕಾನಾನನು ಅಂದರೆ ಹಾಮನನ ಸಂತತಿ ಶಪಿಸಲ್ಪಡುತ್ತದೆ, ಶೇಮನು ಆಶೀರ್ವದಿಸಲ್ಪಡ್ತಾನೆಂಬುದಾಗಿ, ಎಫೆತನು ವಿಸ್ತಾರಗೊಳ್ತಾನೆ ಅಂತೇಳಿ ನೋಹನನು ಆಶೀರ್ವದಿಸಿದ್ದನ್ನ ನಾವು 2ನೇ ಭಾಗವಾಗಿ ಜಲಪ್ರಳಯದ ನಂತರದ ಕಾಲದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯದಲ್ಲಿ ಜನಗಳ ಆರಂಭವನ್ನ ಕೂಡ ನಾವು ಗಮನಿಸ್ತೇವೆ. ಜನಗಳ ಆರಂಭ, ನೋಹನ ಮಕ್ಕಳು ಅವರು ಚದರಿದ ವಿಧಾನವನ್ನ ಕುರಿತು
ಈ ಒಂದು 10ನೇ ಅಧ್ಯಾಯ ನಮ್ಮಗಳಿಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಅದರಲ್ಲಿ ಮೊದಲನೇದಾಗಿ ಹಾಮನಿಗೆ 4 ಜನ ಮಕ್ಕಳು. ಹಾಮನಿಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳು ಯೂಫ್ರಟಿಸ್ ಕೆಳಭಾಗದಲ್ಲಿ ಮತ್ತು ನೈಲ್ ಕಣಿವೆಗಳಲ್ಲಿ ನೆಲೆಗಳನ್ನು ಏರ್ಪಡಿಸಿಕೊಂಡು ಅತಿ ಪ್ರಾಚೀನ ನಾಗರಿಕತೆಯ ಒಂದು ಸಂತತಿ ಯಾವುದು ಅಂತಂದರೆ ಅದು ಹಾಮನನ ಸಂತತಿಗೆ ಸಂಬಂಧಿಸಿದ್ದು ಅಂತೇಳಿ ಅನೇಕ ಪುರಾವೆಗಳು ಮತ್ತು ಅನೇಕ ಸಾಕ್ಷ್ಯಾಧಾರಗಳು ಚರಿತ್ರೆಯಲ್ಲಿ ನಮಗೆ ಕಂಡು ಬರ್ತವೆ. ಇನ್ನು ಮುಂದುವರೆದ ಭಾಗದಲ್ಲಿ ಶೇಮನಿಗೆ 5 ಜನ ಮಕ್ಕಳು. ಶೇಮನಿಗೆ 5 ಜನ ಮಕ್ಕಳು. ಆ ಶೇಮನ 5 ಜನ ಮಕ್ಕಳು ನೈಋತಿ ಆಸಿಯಾದಲ್ಲಿ ಸ್ಥಿರಗೊಂಡಿದ್ದಾರೆ. ಯೂಫ್ರಟಿಸ್ ಬಳಿಯಲ್ಲಿರ್ತಕ್ಕಂಥ ಆಮನನ ಸಂತತಿಯವರನ್ನು ಜಯಿಸಿದಂಥ ಕಲ್ದಿಯರು, ಇವರೊಂದಿಗೆ ಅಶ್ಶೂರಿಯರು, ಸಿರಿಯನ್ನರು, ಅರೇಬಿಯರು ಮತ್ತು ಇಬ್ರಿಯರು ಕೂಡ ಇದ್ದಾರೆ. ನಂತರ ಒಂದು ದೊಡ್ಡ ಸಾಮ್ರಾಜ್ಯದ ಒಂದು ಗುಂಪನ್ನು ಇವರುಗಳು ಸ್ಥಾಪಿಸಿದಂಥವರು ಶೇಮನ ಒಂದು ಸಂತತಿಯವರೇ ಅಂತೇಳಿ ನಮ್ಮಗಳಿಗೆ ಅಧ್ಯಯನದ ಮೂಲಕ ಕಂಡು ಬರ್ತದೆ. ಇನ್ನು ಯೆಫೆತನಿಗೆ 7 ಜನ ಮಕ್ಕಳು. ಯೆಫೆತನಿಗೆ 7 ಜನ ಮಕ್ಕಳು. ಈ 7 ಜನ ಮಕ್ಕಳು ಇವರುಗಳಿಂದ ಈ ಯೆಫೆತನ 7 ಮಂದಿಯ ಮಕ್ಕಳ ಮೂಲಕ ಮೇದ್ಯರು, ಗ್ರೀಕರು, ರೋಮನ್ನರು, ಐರೋಪ್ಯದಲ್ಲಿನ ನವಜಾತಿಗಳೆಲ್ಲರೂ ಕೂಡ ಬಂದಿದ್ದಾರೆ ಅಂತೇಳಿ ಅನೇಕ ಒಂದು ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬರ್ತವೆ. ಇವರು ಬಹಳವಾಗಿ ವಿಸ್ತರಿಸಿದಂತಹ ಜನಾಂಗವಾಗಿದ್ದರೂ ಸಹ ಸಾವಿರಾರು ವರ್ಷಗಳವರೆಗೆ ಗಣನೆಗೆ ಬಾರದವರಾಗಿದ್ದರು. ಆದರೂ ಕೂಡ ಈ ಒಂದು ಜನಾಂಗದವರು ಅಂದರೆ ರೋಮನ್ರಾಗಲಿ, ಐರೋಪ್ಯದಲ್ಲಿರ್ತಕ್ಕಂಥ ನವಜಾತಿ ಜನಾಂಗಗಳವರಾಗಲಿ, ಮೇದ್ಯರಾಗಲಿ, ಗ್ರೀಕರಾಗಲಿ, ಇವರುಗಳು ಹೆಚ್ಚು ಕಡಿಮೆ 2400 ವರ್ಷಗಳವರೆಗೆ ಇಡೀ ಪ್ರಪಂಚವನ್ನು ಆಳಿದಂತಹ ಒಂದು ಜನಾಂಗವಾಗಿದ್ದಾರೆ ಅನ್ನುವಂತಹ ಅನೇಕ ಒಂದು ಪುರಾವೆಗಳು ನಮಗೆ ಚರಿತ್ರೆಯಲ್ಲಿ ಕಂಡುಬರುತ್ತದೆ. ಅದು ಯೆಫೆತನ ಒಂದು ಸಂತಾನ. ಸೊ ಹಾಗಾಗಿ ಯೆಫೆತನು ವಿಸ್ತರಿಸಲಿ ಅಂತೇಳಿ ನೋಹನನು ಯಾವ ರೀತಿ ಆಶೀರ್ವಾದ ಮಾಡಿದನೋ ಅದೇ ರೀತಿಯಾಗಿ ಇವರುಗಳು ಭೂಮಿಯ ಎಲ್ಲ ಭಾಗಗಳಲ್ಲಿ ವಿಸ್ತರಿಸಿದಂಥ ಒಂದು ಜನಾಂಗ ಯೆಫೆತನ ಒಂದು ಜನಾಂಗ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ 11ನೇ ಅಧ್ಯಾಯದಲ್ಲಿ ಭಾಷಾ ಭೇದ ಉಂಟಾಗಿದ್ದನ್ನು ನಾವು 11ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಈ ಒಂದು ಭಾಷಾ ಭೇದ ಉಂಟಾಗುವುದಕ್ಕೆ ಕಾರಣ ಏನು? ಅನೇಕ ಜನರು ಸರಿಯಾದ ರೀತಿಯಲ್ಲಿ ಗ್ರಂಥವನ್ನು ಅಭ್ಯಾಸ ಮಾಡ್ದೇನೆ ಒಂದು ಪಕ್ಷಪಾತದ ಒಂದು ಧೋರಣೆಯಿಂದಾಗಿ ಅಥವಾ ಬೈಬಲಲ್ಲಿ ತಪ್ಪು ಕಂಡುಹಿಡಿಬೇಕು ಅನ್ನುವಂತಹ ಒಂದು ದುರುದ್ದೇಶದಿಂದಾಗಿ, ಸೊ ನೀವು ನಂಬಿಕೊಂಡಂತಹ ನಂಬಿಕೆ ಅದು ವಾಕ್ಯಾಧಾರವಾದದ್ದಲ್ಲ, ಸಮಾಜ ಒಪ್ಪುವಂಥದ್ದಲ್ಲ ಅನ್ನುವಂಥದ್ದನ್ನು ನಿರೂಪಿಸುವುದಕ್ಕೋಸ್ಕರ ಅನೇಕ ಒಂದು ಕ್ರಿಸ್ತ ವಿರೋಧಿ ಆಲೋಚನೆಗಳು ಇಂಥ ಒಂದು ವಚನ ಭಾಗಗಳನ್ನು ಆಧಾರವಾಗಿಟ್ಟುಕೊಂಡು ಗ್ರಂಥವನ್ನು ಬಹಳಷ್ಟು ಕೀಳುಮಟ್ಟದಲ್ಲಿ ಅಂದರೆ ಬಹಳ ಒಂದು ಕೆಳಹಂತದಲ್ಲಿ ತೋರಿಸುವಂಥ ಒಂದು ಪ್ರಯತ್ನಗಳು, ಮನುಷ್ಯರ ಆಲೋಚನೆಗಳಲ್ಲಿ ಈ ರೀತಿಯಾದಂಥ ಒಂದು ವಿರೋಧ ಭಾವವನ್ನು ಹುಟ್ಟಿಸುವಂಥ ಒಂದು ಪ್ರಕ್ರಿಯೆಗಳು ಲೋಕದಲ್ಲಿ ನಡೀತಾ ಇರ್ತವೆ. ಸೊ ಹೇಗೆ ಅವರು ಇದನ್ನು ಬಳಸ್ಕೊಳ್ತಾರೆ ಅಂತಂದರೆ, ನೋಡ್ರಿ ದೇವರು ಎಷ್ಟು ಪಕ್ಷಪಾತಿ ಇದೆ, ದೇವರು ಎಷ್ಟು ಹೊಟ್ಟೆಕಿಚ್ಚಿ ಇದೆ ಆತನಿಗೆ. ನೋಡಿ ಎಲ್ಲರೂ ಸೇರಿಕೊಂಡು ಒಟ್ಟಾಗಿದ್ದುಕೊಂಡು ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ, ಒಂದೇ ತಂದೆ ಮಕ್ಕಳಾಗಿ ನಾವು ಕೂಡಿ ಬಾಳೋಣ. ನಾವೆಲ್ಲೇ ಚದರಿ ಹೋದರೂ ಕೂಡ ನೋಡಿ ಈ ನಾವು ಕಟ್ಟುವಂಥ ಈ ಒಂದು ಬಾಬೆಲ್ ಗೋಪುರ ಅನ್ನುವಂಥದ್ದು ನಮಗೊಂದು ಗುರುತಾಗಿರ್ತದೆ. ನಾವು ಇದನ್ನು ನೋಡಿದ ತಕ್ಷಣ ನಮ್ಮ ಮೂಲ ನಿವಾಸಿಗಳು ಇವರೇನೆ, ನಮ್ಮ ಮೂಲ ಒಂದು ಸ್ಥಾನ ಇದೇನೆ ಅನ್ನುವಂಥದ್ದು ನಾವು ತಿಳಿದುಕೊಂಡು ನಾವೆಲ್ಲರೂ ಒಟ್ಟಾಗಿರೋಣ, ಒಂದೇ ಕಡೆ ಇರೋಣ ಅನ್ನುವಂಥ ಒಂದು ಭಾವನೆ ಅದು ತಪ್ಪಾದ ಭಾವನೆನಾ? ಸೊ ದೇವರು ಇದನ್ನು ಯಾಕೆ ಸಹಿಸಲಿಲ್ಲ? ಯಾಕೆ ಅಲ್ಲಿ ಅವರ ಒಂದು ಭಾಷೆಯನ್ನು ತಾರುಮಾರು ಮಾಡುವುದರ ಮೂಲಕ ಅವರನ್ನು ಚದುರಿಸ್ಬಿಟ್ಟ? ಸೊ ನೋಡಿ ದೇವರೆಷ್ಟು ಕೆಟ್ಟವರು, ಎಂಥ ಒಂದು ದುರಾಲೋಚನೆ ಬೈಬಲ್ ದೇವರಿಗಿದೆ ಅನ್ನುವಂಥ ಒಂದು ದುರಾಲೋಚನೆಗಳಿಂದ ಕೂಡಿದಂತಹ ಒಂದು ಮಾತುಗಳನ್ನು ಹೇಳ್ತಕ್ಕಂತಹ ಜನಗಳನ್ನು ನಾವು ಲೋಕದಲ್ಲಿ ಕಾಣ್ತಾ ಇರ್ತೇವೆ.
ವಾಸ್ತವದಲ್ಲಿ ದೇವರು ಯಾಕೆ ಈ ರೀತಿಯಾದಂಥ ಒಂದು ಭಾಷಾ ಭೇದವನ್ನುಂಟು ಮಾಡುವಂತಹ ಒಂದು ಕಾರ್ಯವನ್ನು ಅಲ್ಲಿ ಮಾಡಿದ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಂಥದ ಮೂಲಕ ತಿಳ್ಕೊಳ್ಳೋದಾದ್ರೆ ಬಹಳ ಸ್ಪಷ್ಟವಾದಂತಹ ನಿಖರವಾದಂತಹ ಒಂದು ಸಂದೇಶ ನಮಗೆ ದೇವರಿಂದ ಲಭ್ಯ ಆಗುತ್ತೆ ವಾಕ್ಯಗಳ ಮುಖಾಂತರ. ಅದೇನಪ್ಪ ಅಂತಂದ್ರೆ, ದೇವರು ನೋಹನನ್ನ ನಾವೆಯಿಂದ ಕರೆದ ಮೇಲೆ ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತಾನೆ? ನೀವು ಭೂಮಿ ಮೇಲೆಲ್ಲ ತುಂಬಿಕೊಳ್ಳ್ರಿ, ಯಾವುದೋ ಒಂದು ಪ್ರದೇಶಕ್ಕೆ ಮಾತ್ರ ನೀವು ಸೀಮಿತ ಆಗಬೇಡಿ, ಇಷ್ಟು ದೊಡ್ಡದಾದಂಥ ಭೂಮಿಯನ್ನು ನಾನು ನಿರ್ಮಾಣ ಮಾಡಿದ್ದು ನಿಮಗೋಸ್ಕರನೇ. ಭೂಮಿಯಲ್ಲಿ ಇರ್ತಕ್ಕಂತಹ ಎಲ್ಲವುಗಳನ್ನು ನೀವು ಅನುಭವಿಸ್ಬೇಕು, ಎಲ್ಲ ಪಶು ಪಕ್ಷಿ ಜಾತಿಗಳ ಮೇಲೆ ನೀವು ದೊರೆತನ ಮಾಡಬೇಕು, ಭೂಮಿಯನ್ನು ನೀವು ಹುಟ್ಟುವಳಿ ಮಾಡ್ಕೋಬೇಕು, ಭೂಮಿಯಲ್ಲೆಲ್ಲ ತುಂಬಿಕೊಳ್ಬೇಕು, ಭೂಮಿಯಲ್ಲೆಲ್ಲ ನೀವು ವಿಸ್ತಾರ ಆಗಬೇಕು ಅನ್ನುವಂಥದ್ದು ದೇವರ ಆಲೋಚನೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವೆಲ್ಲರೂ ವಿಸ್ತಾರ ಆಗೋದು ಬೇಡ, ನಾವೆಲ್ಲರೂ ಇಲ್ಲೇ ಇರೋಣ, ನಾವೆಲ್ಲರೂ ಇದೇ ಒಂದು ಏರಿಯಾದಲ್ಲಿ ಇರೋಣ, ಇದೇ ನಮಗೆ ಐಡೆಂಟಿಫಿಕೇಶನ್ ಬಾಬೆಲ್ ಗೋಪುರ ಅನ್ನುವಂಥ ಇವರ ಮನುಷ್ಯರ ಒಂದು ದುರಾಲೋಚನೆ ದೇವರು ಅರ್ಥ ಮಾಡಿಕೊಂಡು ಇವ್ರನ್ನ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ, ಇವ್ರನ್ನ ನಾವು ಚದುರಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇವ್ರಿಗೆ ಒಬ್ಬರಿಗೊಬ್ಬರು ಭಾಷೆ ಗೊತ್ತಾಗಬಾರ್ದು. ಬಾಬೆಲ್ ಗೋಪುರನ ಕಟ್ತಾ ಇದ್ದಾರೆ, ಕಟ್ಟುವಾಗ ಅವರಲ್ಲಿ ಭಾಷಾ ಭೇದಗಳು ಉಂಟಾಗ್ತಾ ಇದೆ. ಒಬ್ಬನ ಗಾರ ಕೇಳಿದ್ರೆ ಕಲ್ ತಂದು ಕೊಡ್ತಾನೆ, ಒಬ್ಬನ ಮಟಗಲ್ ತಂದು ಕೇಳಿದ್ರೆ ದಾರ ತಂದು ಕೊಡ್ತಾ ಇದ್ದಾನೆ, ಒಬ್ಬನು ಇಲ್ಲಿ ಬಾ ಅಂತಂದ್ರೆ ಅಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ ಹಾಗಾಗಿ ಒಬ್ಬರ ಭಾಷೆ ಒಬ್ಬರಿಗೆ ಅರ್ಥ ಆಗದೇ ಇರುವಂತ ರೀತಿಯಲ್ಲಿ ಭಾಷೆಗಳನ್ನ ಅಲ್ಲಿ ತಾರುಮಾರು ಮಾಡೋದ್ರ ಮುಖಾಂತರ ಅವರು ತಮ್ಮ ತಮ್ಮ ಭಾಷೆ ಬರ್ತಕ್ಕಂಥವ್ರು ಒಟ್ಟಿಗೆ ಇದ್ದುಕೊಂಡು ಅವರು ತಮ್ಮ ಗುಂಪಾಗಿ ಅವರು ಭೂಮಿ ಮೇಲೆಲ್ಲ ಚದರಿ ಇದ್ದದನ್ನ ನಾವು ಗ್ರಂಥದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಭಾಷಾ ಭೇದ ಅನ್ನುವಂಥದ್ದು ಅದು ದೇವರು ಯಾಕೆ ಉಂಟು ಮಾಡಿದ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಒಂದು ಸಂದೇಶ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಸೊ ಇದು ಈ ಬಾಬೆಲ್ ಗೋಪುರ ಕಟ್ಟಿದ್ದು ಎಲ್ಲಿ ಅಂತಂದ್ರೆ, ಯೂಫ್ರಟಿಸ್ ನದಿಯ ಒಂದು ಕೆಳಭಾಗದಲ್ಲಿನ ಶೀನಾರ್ ಬಳಿಯಲ್ಲಿ ಜನರು ಏನು ಮಾಡ್ತಾರೆ ಅಂತಂದ್ರೆ, ಎಲ್ಲರೂ ಒಗ್ಗಟ್ಟಾಗಿದ್ಕೊಂಡು ತಾವೆಲ್ಲರೂ ಕೂಡ ಇಲ್ಲೇ ಇರಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡಿಕೊಂಡು ಈ ಬಾಬೆಲ್ ಗೋಪುರವನ್ನು ಕಟ್ಟಿದಂಥ ಒಂದು ಸ್ಥಳ ಅದು. ಇನ್ನು ಜಲಪ್ರಳಯದ ನಂತರದ ಭಾಗದಲ್ಲಿ ಮತ್ತೊಂದು ವಿಶೇಷವಾದಂಥ ಒಂದು ಸಂಗತಿಯನ್ನು ನಾವು ಗಮನಿಸ್ತೇವೆ. ಅದೇನಂತಂದ್ರೆ ಶೇಮನ ಸಂತತಿ ಅಂತೇಳಿ. ಶೇಮನ ಸಂತತಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 10ನೇ ವಚನದಿಂದ 26ನೇ ವಚನದವರೆಗೆ ನಾವು ವಿಷಯವನ್ನ ಗಮನಿಸ್ತೇವೆ. ಇದು ಶೇಮನ ಒಂದು ಸಂತತಿ ನಮಗೆ ಎಲ್ಲಿ ಕನೆಕ್ಟ್ ಮಾಡುತ್ತೆ ಅಂತಂದ್ರೆ, ಹೇಬೇಲನಿಗೆ ಬದಲಾಗಿ ಆದಾಮ ಮತ್ತು ಹವ್ವಳು ಸೇತನನ್ನ ಪಡೆದುಕೊಳ್ತಾರೆ. ಸೊ ಆ ಒಂದು ಪ್ರತಿರೂಪ ಎಲ್ಲಿ ನಮಗೆ ಕಂಡು ಬರ್ತದೆ ಅಂತಂದ್ರೆ, ಶೇಮನ ಸಂತತಿಯಲ್ಲಿ ನಮಗೆ ಕಂಡು ಬರ್ತದೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 25ನೇ ವಚನದಲ್ಲಿ, ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನನ್ನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂದು ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವಾ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು 5ನೇ ಒಂದು ಅಧ್ಯಾಯ ಅಂದ್ರೆ 4ನೇ ಅಧ್ಯಾಯದ ಕೊನೆಯ ಭಾಗ ಈ ರೀತಿಯಾಗಿ ಪ್ರಾರಂಭಗೊಂಡು 5ನೇ ಅಧ್ಯಾಯ ಯಾವ ರೀತಿ ಆರಂಭ ಆಗ್ತದೆ ಅಂತಂದ್ರೆ, ಆದಾಮನ ವಂಶದವರ ಒಂದು ಚರಿತ್ರೆ ಅಂತೇಳಿ. ಸೊ ದೇವರ ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋದ್ರ ಮೂಲಕ ಈ ಒಂದು ಶೇಮನ ಒಂದು ಸಂತತಿ ಯಾವ ರೀತಿಯಾಗಿ ಮುಂದುವರ್ಕೊಂಡು ಬರ್ತಾ ಇದೆ ಅನ್ನುವಂತಹ ಒಂದು 5ನೇ ಅಧ್ಯಾಯದ ಒಂದು ಪ್ರತಿರೂಪ ಎಲ್ಲಿ ನಮಗೆ ಕಂಡು ಬರ್ತದೆ ಅಂತಂದ್ರೆ, ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ಶೇಮನ ವಂಶದವರ ಒಂದು ಚರಿತ್ರೆ ನಮಗೆ ಕಂಡು ಬರ್ತದೆ. ಅಂದ್ರೆ ಈ ಶೇಮನ ಒಂದು ಸಂತತಿಯ ಮುಖಾಂತರವೇ ವಾಗ್ದಾನ ಮಾಡಲ್ಪಟ್ಟಂತಹ ಮೆಸ್ಸಿಯನೆಂಬಂತಹ ನಿರೀಕ್ಷಣೆಯ ನಕ್ಷತ್ರ ನಮಗೆ ಉದಯವಾಗ್ಲಿಕ್ಕಿದೆ. ಆ ಮೆಸ್ಸಿಯನೆಂಬಂತ ನಕ್ಷತ್ರ ಇನ್ನೂ ಕೂಡ ಏನಾಗ್ತದೆ ಅಂತಂದ್ರೆ, ಈ ಒಂದು ಶೇಮನ ಸಂತತಿಯಲ್ಲಿ ಮೊಬ್ಬು ಮೊಬ್ಬಾಗಿ ಕಾಣಿಸ್ತಾ ಇದೆ. ಇದು ಪ್ರಕಾಶಿಸ್ಲಿಕ್ಕಿದೆ. ಯಾವ ರೀತಿ ಅಂತಂದ್ರೆ, ಶೇಮನ ಒಂದು ಸಂತತಿಯ ಮುಖಾಂತರ ಶೇನನ ಸಂತತಿಯ ಮುಖಾಂತರ ಬಂದಂತಹ ಅನೇಕ ಒಬ್ಬ ಉನ್ನತವಾದಂಥ ಒಂದು ಪುರುಷರನ್ನ ನಾವು ಕಾಣ್ತೇವೆ. ಅವರುಗಳಲ್ಲಿ ಹನೋಕ ಇದ್ದಾನೆ, ಆಮೇಲೆ ಅಬ್ರಹಾಮನಂತಹ ಮತ್ತು ನೋಹನಂತಹ ಅನೇಕ ಒಂದು ಕಥಾನಾಯಕರುಗಳನ್ನ ನಾವುಗಳು
ಈ ಒಂದು ಸಂತತಿಯಲ್ಲಿ ನಾವು ಕಂಡು ಬರ್ತೇವೆ. ಅಂದ್ರೆ ನೋಹಾನು ಕೂಡ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ ಆ ಒಂದು ಸಂತತಿ, ಆದಾಮನ ಒಂದು ಸಂತತಿಯಿಂದ ಬಂದಿದ್ದಾನೆ ನೋಹ. ನೋಹನನ ಒಂದು ಸಂತತಿ ಆಗಿರ್ತಕ್ಕಂತಹ ಶೇಮನ ಸಂತತಿ ಮುಖಾಂತರ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಅಬ್ರಹಾಮನು ಬರ್ತಾ ಇದ್ದಾನೆ. ತೆರಹ ಆದ್ಮೇಲೆ ಅಬ್ರಹಾಮನು ಬರ್ತಾ ಇದ್ದಾನೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂಗತಿ. ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 24ನೇ ವಚನದಲ್ಲಿ, ನಾಹೋರನು 29 ವರ್ಷದವನಾಗಿ ತೆರಹನನ್ನು ಪಡೆದನು. ಅವನು ತೆರಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 119 ವರ್ಷ ಬದುಕಿದನು. ತೆರಹನು 70 ವರ್ಷದವನಾಗಿ ಅಬ್ರಾಮ್, ನಾಹೋರ್, ಹಾರಾನ್ ಎಂಬ ಮಕ್ಕಳನ್ನು ಪಡೆದನು ಅಂತ ಹೇಳ್ತಾನೆ. ಸೊ ಹಾಗಾಗಿ ತೆರಹನ ಕುಟುಂಬದಲ್ಲಿ ತೆರಹನ ಮಗ ಯಾರಂತಂದ್ರೆ ಅಬ್ರಹಾಂ. ಈ ಅಬ್ರಹಾಮನನ್ನ ದೇವರು ಕರೆಯುವುದರ ಮುಖಾಂತರ, ಈ ಅಬ್ರಹಾಮನಿಗೆ ವಾಗ್ದಾನ ಮಾಡುವುದರ ಮೂಲಕ ಸ್ತ್ರೀ ಸಂತತಿ ಅಬ್ರಹಾಮನ ಸಂತತಿ ಮುಖಾಂತರ ಬರಬೇಕು ಅನ್ನುವಂಥ ಒಂದು ದೇವರ ಒಂದು ಆಲೋಚನೆ ಜೀವಂತವಾಗಿ ಅಬ್ರಹಾಮನ ಸಂತತಿ ಮುಖಾಂತರ ಮುಂದುವರಿತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ. ಸೊ ಹಾಗಾಗಿ ಜಲಪ್ರಳಯದ ನಂತರದ ಕಾಲದಲ್ಲಿ ನಾವು ಏನೆಲ್ಲ ಗಮನಿಸಿದೀವಿ ಅಂತಂದ್ರೆ, ನಂಬರ್ 1, ದೇವರ ಒಂದು ಕರೆಗೆ ವಿಧೇಯನಾಗಿ ನಾವೆಯಿಂದ ಹೊರಬಂದಂತಹ ನೋಹ ಕೃತಜ್ಞತೆ ಭಾವನೆಯಿಂದ ಪರಮ ತಂದೆಗೆ ಆತನು ಮಾಡಿದಂಥ ಉಪಕಾರವನ್ನ, ಆತನು ತನ್ನನ್ನು ತನ್ನ ಕುಟುಂಬವನ್ನು ಜೀವಜಂತುಗಳನ್ನು ರಕ್ಷಿಸಿದಂಥ ವಿಧಾನವನ್ನು ಕುರಿತು ಕೃತಜ್ಞತೆಯಿಂದ ದೇವರಿಗೆ ಸುಗಂಧ ವಾಸನೆಯನ್ನು ಉಂಟು ಮಾಡತಕ್ಕಂತಹ ಶುದ್ಧವಾದಂತಹ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಆತನ ಸರ್ವಾಂಗ ಹೋಮವನ್ನು ಆತನ ಸಮರ್ಪಿಸುವುದರ ಮೂಲಕ ದೇವರ ಒಂದು ಸುಗಂಧ ವಾಸನೆಗೆ ಆತನು ಈ ರೀತಿಯಾದಂಥ ಯಜ್ಞವನ್ನ ಅರ್ಪಿಸಿ ದೇವರ ಒಂದು ಕೃಪೆಗೆ, ದೇವರ ಒಂದು ಆಶೀರ್ವಾದಕ್ಕೆ ಆತನು ಪಾತ್ರನಾಗಿ, ಆ ಮೂಲಕ ದೇವರು ಮನುಷ್ಯನೊಟ್ಟಿಗೆ ತನ್ನಲ್ಲಿ ತಾನೇ ಮಾಡಿಕೊಂಡಂಥ ಒಂದು ಒಡಂಬಡಿಕೆ ಏನಪ್ಪ ಅಂತಂದ್ರೆ, ಇನ್ನು ಮೇಲೆ ಈ ಭೂಮಿ ಮೇಲೆ ಈ ರೀತಿಯಾದಂಥ ಜಲಪ್ರಳಯ ಅಂದ್ರೆ ಎಲ್ಲವನ್ನು ನಾಶ ಮಾಡ್ತಕ್ಕಂಥ ಜಲಪ್ರಳಯ ಬರಮಾಡುವುದಿಲ್ಲ. ಸೊ ಹಾಗಾಗಿ ಈ ಮಾತಿನ ಆಧಾರದಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಜಲಪ್ರಳಯದಿಂದ ಇಡೀ ಭೂಮಿ ಇನ್ನು ಮೇಲೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಮನುಷ್ಯರು ನಾಶ ಆಗೋದಿಲ್ಲ. ಆದರೆ ಒಂದರಿಂದ ನಾಶ ಆಗ್ತಾರೆ, ಏನಂತಂದ್ರೆ ಬೆಂಕಿಯ ಮೂಲಕ ಅಂತ ಹೇಳ್ತಾರೆ ಪೇತ್ರನ ಬರೆದ ಪತ್ರಿಕೆಯಲ್ಲಿ. ಹೇಗೆ ನೋಹನ ಕಾಲದಲ್ಲಿ ಮನುಷ್ಯರ ಕೆಟ್ಟತನದ ಕಾರಣದಿಂದಾಗಿ ಜಲಪ್ರಳಯದ ಮೂಲಕ ಕೆಟ್ಟತನವೆಲ್ಲವೂ ಕೂಡ ನಾಶವಾಯಿತು, ಅದೇ ರೀತಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಈ ಭೂಮಿ ಬೆಂಕಿಯಿಂದ ಸುಡಲ್ಪಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನಲ್ಲಿರ್ತಕ್ಕಂಥವರು ಎದ್ದು ಬರ್ತಾರೆ, ಜೀವದಿಂದ ಇರ್ತಕ್ಕಂಥವ್ರು ಆತನೊಟ್ಟಿಗೆ ಏನ್ ಮಾಡ್ತಾರೆ, ಪರಲೋಕಕ್ಕೆ ಒಯ್ಯಲ್ಪಡ್ತಾರೆ. ಆಮೇಲೆ ಎಲ್ಲವೂ ಕೂಡ ಭೂಮಿ ಮೇಲಿರ್ತಕ್ಕಂಥ ಎಲ್ಲವೂ ಕೂಡ ನಾಶವಾಗುತ್ತೆ, ಅದು ಬೆಂಕಿಗೋಸ್ಕರ ಇಡಲ್ಪಟ್ಟಿದೆ ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ನಾವು ಗಮನಿಸಿ. ಸೊ ಹಾಗಾಗಿ ದೇವರು ನೋಹನನಿಗೆ ಒಂದು ಕೊಟ್ಟಂತ ಭರವಸೆ ಏನಂತಂದ್ರೆ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಜಲಪ್ರಳಯದಿಂದ ಇಡೀ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಪಶು ಪಕ್ಷಿ ಜಾತಿಗಳ ಯಾವ ಮನುಷ್ಯನು ಕೂಡ ನಾಶ ಆಗೋದಿಲ್ಲ ಅನ್ನುವಂಥದ್ದು ಒಂದು ಭರವಸೆ. ಇನ್ನು ಎರಡನೇದ್ದು, ಅವರನ್ನು ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತಾನೆ, ನೀವು ಭೂಮಿ ಮೇಲೆ ತುಂಬಿಕೊಳ್ಳ್ರಿ, ಅಭಿವೃದ್ಧಿ ಹೊಂದ್ರಿ, ಸಂತಾನ ಉಳ್ಳವರಾಗ್ರಿ, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಮೃಗಗಳ ಮೇಲೆ ನೀವು ದೊರೆತನವನ್ನು ಸಾಧಿಸ್ರಿ ಅಂತ ಹೇಳ್ತಾನೆ. ನಂಬರ್ 3, ನೀವು ಆಹಾರಕ್ಕೋಸ್ಕರ ಇದುವರೆಗೂ ನೀವು ಹೇಗೆ ಸಸ್ಯಾಹಾರನ ತಿಂತಾ ಇದ್ದೀರೋ ಅದೇ ರೀತಿ ನೀವು ಮಾಂಸಾಹಾರವನ್ನು ಕೂಡ ನೀವು ಊಟ ಮಾಡಿ. ಆದ್ರೆ ಒಂದು ಕಂಡೀಷನ್ ಏನಂತಾರೆ, ನೀವು ರಕ್ತವನ್ನ ನೀವು ಭುಜಿಸಬಾರ್ದು, ಯಾಕಂದ್ರೆ ರಕ್ತ ಜೀವ ಅಷ್ಟೇ ಅನ್ನಿಸ್ತೇವೆ. ಸೊ ಅದಾದ ಮೇಲೆ ಅವರ ಒಂದು ಜನಾಂಗ, ನೋಹನನ ಒಂದು ಸಂತತಿ ಯಾವ ರೀತಿ ಪ್ರಾರಂಭ ಆಗುತ್ತೆ, ಶೇಮು, ಹಾಮು, ಯಫೆತ್ತು ಇವರುಗಳ ಒಂದು ಜನಾಂಗ ಯಾವ ರೀತಿ ಆಶೀರ್ವದಿಸಲ್ಪಡುತ್ತದೆ ನೋಹನನಿಂದ, ಆ ರೀತಿಯಾದಂಥ ಆಶೀರ್ವಾದಗಳನ್ನ ಅವರುಗಳು ಹೊಂದುವುದಕ್ಕೆ ನಡೆದಂತಹ ಆ ಒಂದು ಘಟನೆಯಲ್ಲಿ ಅವರವರು ನಿರ್ವಹಿಸಿದಂತಹ ಒಂದು ಪಾತ್ರ, ಅದರ ಒಂದು ಬೇಸ್ ಮೇಲೆ ನೋಹನನು ಅವರನ್ನು ಆಶೀರ್ವದಿಸಿದ್ದನ್ನು, ಅವರು 3 ಜನ ಮಕ್ಕಳನ್ನು ಆಶೀರ್ವದಿಸಿದ್ದನ್ನು ನಾವು ಗಮನಿಸ್ತೇವೆ. ಅದಾದ ನಂತರ ಭಾಷಾ ಭೇದ ಉಂಟಾಗಿದ್ದನ್ನು ನಾವು ಗಮನಿಸ್ತೇವೆ. ಅದಾದ ಮೇಲೆ ಶೇಮನ ಸಂತತಿಯ ಮುಖಾಂತರ ಯಾವ ರೀತಿಯಾದಂತಹ ಒಂದು ತೆರಹನ ಬರ್ತಾನೆ, ಆ ತೆರಹನ ಮಗನಾಗಿರ್ತಕ್ಕಂತಹ ಅಬ್ರಹಾಮನ ಮೂಲಕ ದೇವರು ಯಾವ ರೀತಿ ಮೆಸ್ಸಿಯನನ್ನ ಆತನ ಒಂದು ಗರ್ಭದ ಮೂಲಕ
ಆತನು ತಗೊಂಡು ಬರ್ತಾ ಇದ್ದಾನೆ ಅಂತಕ್ಕಂಥ ಒಂದು ವಿಷಯವನ್ನ ನಾವುಗಳು ಜಲಪ್ರಳಯದ ನಂತರದ ಕಾಲದಲ್ಲಿ ನಾವು ಗಮನಿಸ್ತೇವೆ. ದೇವ್ರ ಚಿತ್ತ ಆದರೆ ಮುಂದಿನ ಒಂದು ಬೈಬಲ್ ಸ್ಟಡಿ ಅಲ್ಲಿ ಪಿತೃಗಳ ಕಾಲ. ಸೊ ಆ ಪಿತೃಗಳ ಕಾಲ, ಸೊ ಪಿತೃಗಳ ಕಾಲ ಅಂದರೆ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಸೊ ಹಾಗಾಗಿ ಪಿತೃಗಳಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂಥ ಅನೇಕ ವಿಷಯಗಳನ್ನು ನಾವು ಮುಂದಿನ ಬೈಬಲ್ ಸ್ಟಡಿಯಲ್ಲಿ ನಾವು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಕಾರ್ಯಕ್ರಮವನ್ನು, ಈ ಭಾಗವನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.